ಹಾಯ್ ಆಲ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಿರು ನಾಲೆಜ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಪೋಸ್ಟ್ ಪಾರ್ಟಮ್ ಮಿತ್ ಪಾರ್ಟ್ 2 ಅಂದ್ರೆ ಬಾಣಂತನದ ತಪ್ಪು ತಿಳುವಳಿಕೆ ಪಾರ್ಟ್ 2. ಪಾರ್ಟ್ 1 ಯಾರೆಲ್ಲ ನೋಡಿಲ್ವೋ ನನ್ನ ಚಾನಲ್ನಲ್ಲಿ ಹೋಗಿ ನೋಡಿ, ಅವಾಗ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಸೆಕೆಂಡ್ ಒನ್ ಮಿತ್ ಏನಂದ್ರೆ ಪಥ್ಯ ಮಾಡಬೇಕು ಅನ್ನೋದು. ಇದು ಕೂಡ ಒಂದು ಬಾಣಂತನದ ತಪ್ಪು ತಿಳುವಳಿಕೆ. ಯಾಕಂದ್ರೆ ಪಥ್ಯ ಮಾಡೋದ್ರಿಂದ ಏನೋ ಅಡ್ವಾಂಟೇಜಸ್ ಇಲ್ಲ, ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಬಾಣಂತನದಲ್ಲಿ ಪಥ್ಯ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅದನ್ನೆಲ್ಲ ನಮ್ಮ ಹಿರೀಕರು ಮಾಡಿರೋವಂಥದ್ದು. ಯಾಕೆ ಮಾಡಿದ್ರು ಅಂತ ಕೇಳೋದಾದ್ರೆ ಅವ್ರು ಹೇಳೋದು ಒಂದೇ ಉತ್ತರ: ಮಗುಗೆ ಕೋಲ್ಡ್ ಆಗುತ್ತೆ, ಇಲ್ಲ ಅಂದ್ರೆ ಮಗುಗೆ ಹೊಟ್ಟೆ ಗಟ್ಟಿ ಆಗುತ್ತೆ ಅಂತ. ಇನ್ನ ಕೆಲವೊಬ್ರು ಹೇಳ್ತಾರೆ ಗಂಡು ಮಗುವಿಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ, ಹೆಣ್ಣು ಮಗುವಿಗೆ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ ಅಂತ. ನಾನು ನಮ್ಮ ಡಾಕ್ಟರ್ಸ್ ಹತ್ರ ಕೇಳಿದೆ, ಬಾಯ್ ಬೇಬಿ ಡೈಜೆಸ್ಟಿವ್ ಸಿಸ್ಟಮ್ಗೂ ಗರ್ಲ್ ಬೇಬಿ ಡೈಜೆಸ್ಟಿವ್ ಸಿಸ್ಟಮ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ. ಅವ್ರು ಹೇಳಿದ್ರು ಆ ಥರ ಕಾನ್ಸೆಪ್ಟೇ ಇಲ್ಲ, ಎಲ್ಲರಿಗೂ ಸೇಮ್ ಇರುತ್ತೆ ಅಂತ. ಮಗುವಿನ 80% ಅಷ್ಟು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಫಸ್ಟ್ 1 ಇಯರಲ್ಲಿ. ನಾವು 1 ಇಯರ್ ತನಕ ಪಥ್ಯ ಮಾಡಿಕೊಂಡು ತಾಯಿ ಮಗುವಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನೇ ಕೊಡೋದಿಲ್ಲ. ಹಂಗಿದ್ರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹೇಗೆ ಬೆಳೆಯುತ್ತೆ ಅಂತ ನೀವೇ ಹೇಳಿ ನೋಡೋಣ. ನಮ್ಮ ದೇಹಕ್ಕೆ ಯಾವುದೆಲ್ಲ ಒಳ್ಳೇದೋ ಅದನ್ನ ನಾವು ತಿನ್ಬೋದು, ಅಂದ್ರೆ ಬಾಣಂತಿಯರು ತಿನ್ಬೋದು. ಯಾವುದೆಲ್ಲ ಕೆಟ್ಟದ್ದು ಅಂದ್ರೆ ಜಂಕ್ ಫುಡ್ಸ್, ಪಿಜ್ಜಾ, ಬರ್ಗರ್ ಅದೆಲ್ಲ ಕೊಟ್ಟರೆ ಒಳ್ಳೇದಲ್ಲ, ಸೊ ಅದನ್ನ ಕೊಡೋ ಹಾಗಿಲ್ಲ ಅಷ್ಟೇ. ಅವಾಗಿನ ಕಾಲದಲ್ಲಿ ಏನಕ್ಕೆ ಮಗುವಿನ ಹೊಟ್ಟೆ ಗಟ್ಟಿ ಆಗ್ತಾ ಇತ್ತು ಅಂತ ನೋಡೋದಾದ್ರೆ, ತಾಯಂದ್ರಿಗೆ ಕುಡಿಯೋದಕ್ಕೆ ನೀರೇ ಕೊಡ್ತಾ ಇರ್ಲಿಲ್ವಂತೆ. ದಿನಕ್ಕೆ 3 ಗ್ಲಾಸ್ ಅಷ್ಟೇ ನೀರು ಕೊಡ್ತಾ ಇದ್ರಂತೆ. ಅಂದ್ರೆ ಊಟನೂ ಕೂಡ ಅದ್ರಲ್ಲೇ ಮಾಡ್ಬೇಕು, ಮತ್ತೆ ಕೈನೂ ಕೂಡ ಅದ್ರಲ್ಲೇ ತೊಳ್ಕೊಬೇಕಿತ್ತು. ತಾಯಿಗೆ ಬೇಕಾಗಿರುವಂತ ನೀರು ಸಿಗದೆ ಇರೋ ಕಾರಣ ಹೊಟ್ಟೆ ಗಟ್ಟಿ ಆಗ್ತಾ ಇತ್ತು ಅಷ್ಟೇ. ಯಾಕೆ ನೀರ್ ಕೊಡ್ತಾ ಇರ್ಲಿಲ್ಲ ಅಂತ ಕೇಳೋದಾದ್ರೆ, ಹೆಚ್ಚಾಗಿ ನೀರ್ ಕುಡಿಯೋದ್ರಿಂದ ಹಾಲು ನೀರಾಗುತ್ತೆ ಅನ್ನೋ ಮೂಢನಂಬಿಕೆಯಿಂದ ನೀರ್ನ ಕುಡಿಯೋದಕ್ಕೆ ಕೊಡ್ತಾ ಇರ್ಲಿಲ್ಲ. ಪ್ರೆಗ್ನೆನ್ಸಿನ ಯಾವ ತರ ಸೆಲೆಬ್ರೇಟ್ ಮಾಡ್ತಿರೋ ಅದೇ ತರ ಬಾಣಂತನವನ್ನು ಸೆಲೆಬ್ರೇಟ್ ಮಾಡಿ. ತಾಯಿ ಖುಷಿಯಾಗಿದ್ರೆ ಮಗುನು ಕೂಡ ಹ್ಯಾಪಿ ಆಗಿರುತ್ತೆ. ತಾಯಿ ಹ್ಯಾಪಿ ಆಗಿದ್ರೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಡೆಲಿವರಿ ಪ್ರೋಸೆಸ್ ನಲ್ಲಿ ತಾಯಿಗೆ ಬ್ಲಡ್ ಲಾಸ್ ಆಗಿರುತ್ತೆ. ಆ ಬ್ಲಡ್ ಮತ್ತೆ ಪ್ರೊಡ್ಯೂಸ್ ಆಗ್ಬೇಕು ಅಂತಂದ್ರೆ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನ ಕೊಡಿ, ಏನೂ ಆಗಲ್ಲ. ಜಾಸ್ತಿ ನೀರ್ ಕೊಡಿ. ಇವತ್ತಿನ ಟಾಪಿಕ್ ಇಷ್ಟೇ ಫ್ರೆಂಡ್ಸ್. ನಿಮ್ಮೂರಲ್ಲಿ ಯಾವ ತರ ಬಾಣಂತನ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.